ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆಯ ಬಳೆಗಳನ್ನು ಯೂಸ್ ಮಾಡಿಕೊಂಡು ಒಂದು ವಾಲ್ ಹ್ಯಾಂಗಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಸ್ಕಿಪ್ ಮಾಡದೆ ನೋಡಿದ್ರೆ ಕೊನೆವರೆಗೂ ಅರ್ಥ ಆಗುತ್ತೆ. ಉಲ್ಲನನ್ನು ಬಳಸಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಬ್ಲ್ಯಾಕ್ ಕಲರ್ ಉಲ್ಲನನ್ನು ಯೂಸ್ ಮಾಡ್ಕೊತಿದ್ದೀನಿ. ಎಲ್ಲರೂ ಮನೆಯಲ್ಲಿ ಕಾಮನ್ ಆಗಿ ಈ ಥರ ಹಸಿರು ಬಳೆಗಳು ಇದ್ದೇ ಇರುತ್ತೆ. ಅದನ್ನು ಜಾಸ್ತಿ ಯಾರು ಕೂಡ ಹಾಕ್ಕೊಳ್ಳೋದಿಲ್ಲ. ಅದನ್ನು ಬಿಸಾಡೋ ಬದಲು ನಾವು ಈ ಥರ ಯೂಸ್ ಮಾಡ್ಕೋಬೋದು. ಒಂದು ಬಳೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದಾಜು ಮೇಲೆ ತಗೋತೀನಿ. ಉಳಿದ್ರೂ ಉಳಿಯುತ್ತೆ, ಕಡಿಮೆ ಬೀಳೋದಿಲ್ಲ. ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಈ ನೋಡಿ, ಇಲ್ಲಿ ಒಂದು ಸೈಡ್ ಈ ಥರ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಪಾರ್ಟನ್ನು ಬಿಟ್ಬಿಡಿ. ಇದನ್ನ ಡಬಲ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಈ ಥರ ಇಟ್ಕೊಂಡು ಇಲ್ಲಿ ಈ ಥರ ತಗೊಳ್ಳಿ. ಲಾಕ್ ಆಗುತ್ತಲ್ಲ, ಈ ಥರ ಮಾಡಿಕೊಂಡು ಈಗ ನೋಡಿ ಡಬಲ್ ಥ್ರೆಡ್ ಬಂತು ನಮಗೆ. ಉಲ್ಲನ್ನ ಎರಡೆಳೆ ಬಂತು. ಇವಾಗ ಇದನ್ನ ಈ ತರ ಸುತ್ತುತ್ತಾ ಹೋಗ್ಬೇಕು ಬಳೆಗೆ. ಈ ತರ ಡಬಲ್ ಮಾಡ್ಕೊಂಡು ಸುತ್ತೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಈ ತರ ಸುತ್ಕೊಳ್ಳಿ. ಇಲ್ಲಿ ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವ ತರ ಕಲರ್ ಇಷ್ಟನೋ ಆ ತರ ನೋಡಿ ಮಾಡ್ಕೊಳ್ಳಿ. ನಾನು ಬ್ಲ್ಯಾಕ್, ಪಿಂಕ್ ಮತ್ತೆ ವೈಟ್ ಕಲರ್ ಅನ್ನ ಯೂಸ್ ಮಾಡಿದ್ದೀನಿ. ಈ ತರ ಸುತ್ತಾ ಬನ್ನಿ. ಅರ್ಥ ಆಯ್ತು ಅನ್ಕೋತೀನಿ ಯಾವ ತರ ಸುತ್ತಬೇಕಂತ. ಬೆಳಗ್ಗೆ ಈ ತರ ಸುತ್ತುತ್ತಾ ಬರಬೇಕು. ಪೂರ್ತಿ ಬಳೆನ ನಾನು ಇದೇ ತರ ಸುತ್ಕೋತೀನಿ. ಡಬಲ್ ಮಾಡಿಕೊಂಡು ಸುತ್ತೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಎರಡೆಳೆ ತಗೊಂಡಿದ್ದೀನಿ ಉಲ್ಲನ್ನು. ನೋಡಿ, ಕಂಪ್ಲೀಟ್ ಆಗಿ ಮಾಡ್ಕೋತಿದ್ದೀನಿ. ಈ ತರ ಬಂದಿದೆ. ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಯಾವ ತರ ಮಾಡ್ಬೇಕಂದ್ರೆ, ಒಂದು ಸುತ್ತ ಹಾಕುವಷ್ಟು ಉಳಿದಿದೆಯಲ್ಲ, ಇಲ್ಲಿ ನಾನು ಗ್ಲೂ ಗನ್ ಯೂಸ್ ಮಾಡ್ತಿದ್ದೀನಿ. ನಾರ್ಮಲ್ ಗಮ್ ಕೂಡ ಹಚ್ಕೋಬಹುದು. ಇದನ್ನ ಹಚ್ಚಿದ ಮೇಲೆ ಇದನ್ನ ನೋಡಿ ಈ ತರ ಮಾಡ್ಕೊಳ್ಳಿ. ಟೈಟ್ ಆಗಿ ಮಾಡ್ಕೊಳ್ಳಿ. ಅದು ಉತ್ಬಿಡುತ್ತೆ, ಬಿಚ್ಕೊಳ್ಳೋದಿಲ್ಲ. ಇವಾಗ ಎಲ್ಲಿಗೆ ಎಂಡ್ ಆಗಿದೆಯೋ ಅಲ್ಲಿಗೆ ಕಟ್ ಮಾಡ್ಕೋತೀನಿ ನಾನು. ಓಕೆ, ನೆಕ್ಸ್ಟ್ ಇವಾಗ ಕಲರ್ ಚೇಂಜ್ ತಗೋತೀನಿ ನಾನು. ಉಲ್ಲನ್ ಕಲರ್ ಪಿಂಕ್ ಕಲರ್ ತಗೋತೀನಿ. ಇದನ್ನ ಈ ತರ ಹಾಕಿ ಒಂದು ಗಂಟನ್ನ ಕಟ್ಕೋತೀನಿ. ಒಂದ್ 2 ಗಂಟು ಹಾಕ್ತೀನಿ. ನಾರ್ಮಲ್ ನಾಟ್ ಹಾಕ್ತಿವಲ್ಲ ಆ ತರ ಗಂಟನ್ನ ಕಟ್ಕೊಳ್ಳಿ. ಒಂದ್ 2 ಗಂಟು ಹಾಕೊಂಡು ಎಕ್ಸ್ಟ್ರಾ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಸ್ವಲ್ಪ ಈ ತರ ಮಾಡ್ಕೊಳ್ಳಿ, ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಉಲ್ಲನ್ನು ಗಂಟು ಹಾಕಿದರೆ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮೊದಲೇ ಇಲ್ಲಿ ಗಮ್ಮನ್ನು ಹಚ್ಚಿದ ಮೇಲೆ, ಅಂದರೆ ಗ್ಲೂವನ್ನು ಹಚ್ಚಿದ ಮೇಲೆ ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ, ಇದನ್ನು ಈ ಥರ ಸುತ್ತುತ್ತಾ ಬನ್ನಿ. ನಾನಿಲ್ಲಿ ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಸುತ್ಕೊಳ್ಳಿ. ಈ ಥರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಈ ಥರ ಸುತ್ತುತ್ತಾ ಬರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಗೋಡೆ ಖಾಲಿ ಇದ್ದರೆ ಈ ಥರ ಮಾಡಿ ವೇಸ್ಟ್ ಬಳೆಗಳನ್ನು ಯೂಸ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಉಲ್ಲನ್ನಿದ್ರೆ ಸಾಕು, ನಾವೇ ನಮ್ಮ ಕೈಯಾರೆ ಡೆಕೋರೇಟಿವ್ ಐಟಮನ್ನು ರೆಡಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಅಷ್ಟೇ. ಈ ಥರ ಪೂರ್ತಿಯಾಗಿ ಸುತ್ಕೊಳ್ಳಿ. ಈ ಶೇಪಲ್ಲಿ ಸುತ್ತುತ್ತಾ ಬನ್ನಿ. ಅಪೋಸಿಟ್ ಆಗಿ ಸುತ್ಕೋಬೇಕು ಈ ಥರ. ಓಕೆ, ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಇವಾಗ ಇಲ್ಲಿ ಸ್ವಲ್ಪ ಗ್ಲೂ ಅನ್ನ ಹಚ್ಚಿ ಈ ಉಲ್ಲನನ್ನು ನಾನು ಕಟ್ ಮಾಡ್ಕೋತೀನಿ. ಇದು ಬ್ಯಾಕ್ ಸೈಡ್ ಹೋಗುತ್ತೆ. ಇವಾಗ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳಿ. ಮುಂದ್ಗಡೆಯಿಂದ ಮತ್ತೆ ನಾನು ಗ್ಲೂ ಅನ್ನ ಹಚ್ತೀನಿ. ಗ್ಲೂ ಹಚ್ಚಿ ಇದಕ್ಕೆ ಒಂದು ಬೀಡನ್ನು ಹಚ್ಕೋತೀನಿ. ಇಲ್ಲಿ ಇನ್ನೊಂದು ಕಾಜು ತರ ಬರುತ್ತೆ ನೋಡಿ, ಗ್ಲಾಸ್ ಟೈಪು, ಅದನ್ನು ಕೂಡ ಹಚ್ಕೋಬಹುದು. ನಾನಿಲ್ಲಿ ಬೀಡನ್ನು ಹಚ್ತಾ ಇದ್ದೀನಿ. ಒಂದು ಫ್ಲವರ್ ಬೀಡ್ ತರ ಇದೆ, ಅದನ್ನು ತಗೊಂಡಿದ್ದೀನಿ. ಇದನ್ನ ಇಲ್ಲಿ ಹಚ್ಕೋತಿದ್ದೀನಿ. ಇದು ಹಾಗೆ ಟೈಟ್ ಆಗಿ ಕುಂತಿಲ್ಲ ಅಂದ್ರೆ ನಾರ್ಮಲ್ ಥ್ರೆಡ್ ತಗೊಂಡು ಕಾಟನ್ ಥ್ರೆಡ್ ಇಂದ ಹೊಲ್ಕೋಬಹುದು ಬೀಡನ್ನ. ಇದೇ ತರ ನಾನು ಈ ಡಿಸೈನ್ಗೆ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಳೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದು ತೋರಿಸಿದ್ದೀನಿ. ಟೋಟಲ್ ನಾನಿಲ್ಲಿ 10 ಬಳೆಗಳನ್ನು ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿಕೊಂಡು ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ 4 ವೈಟ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ಪಿಂಕ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಥರ್ಡ್ ಸ್ಟೆಪ್ಗೂ ಕೂಡ ಪಿಂಕ್ ಮತ್ತು ಬ್ಲ್ಯಾಕ್, ಮತ್ತು ಫಸ್ಟ್ ವೈಟ್ ಮತ್ತು ಪಿಂಕ್ ಈ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ನೋಡಿ, ಈ ಎರಡನ್ನು ಸೇರಿಸಿ ಈ ಥರ
ಗ್ಲೂ ಹಚ್ಚಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಗ್ಲೂ ಗನ್ನಿಂದಾನೇ ಹಚ್ತಾ ಇದ್ದೀನಿ. ಈ ತರ ಹಚ್ಕೋಬೇಕು. ನೋಡಿ ಈ 4 ಬಳೆಗಳು ಜಾಯಿಂಟ್ ಆಯ್ತು ಇವಾಗ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳುವಾಗ 3 ಕಡೆ ನಾನು ಗ್ಲೂ ಅನ್ನ ಹಚ್ಚಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ನೋಡಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನಾನು ಪೂರ್ತಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಇಲ್ಲೂ ಕೂಡ 3 ಕಡೆ ಗಮ್ಮನ್ನ ಹಚ್ಕೊಂಡಿದ್ದೀನಿ. ಗ್ಲೂ ಅನ್ನ ಹಚ್ಚಿ ಇದನ್ನ ಜಾಯಿಂಟ್ ಮಾಡ್ಕೊಂಡೆ. ಬ್ಲೂ ಮತ್ತೆ ವೈಟ್ ಕಾಂಬಿನೇಷನ್ ನಲ್ಲಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ನೀವು. ಇಲ್ಲೂ ಕೂಡ 3 ಕಡೆ ನಾನು ಗ್ಲೂ ಅನ್ನ ಹಚ್ಚಿದ್ದೀನಿ. ನೋಡಿ ಈ ತರ ಬರುತ್ತೆ. ನೆಕ್ಸ್ಟ್ ಇವಾಗ 2 ಬಳೆ ತಗೋತೀನಿ. ಪಿಂಕ್ ಮತ್ತೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇರೋದು. ಇಲ್ಲಿ 2 ಕಡೆ ಮಾತ್ರ ಇವಾಗ ಹಚ್ಕೋತೀನಿ ಗ್ಲೂ. 2 ಕಡೆ ಗ್ಲೂ ಅನ್ನ ಹಚ್ಚಿ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ 2 ಸಲ, ಇಲ್ಲಿ 3 ಸಲ ಬರುತ್ತೆ. ಇಲ್ಲಿ 3 ಕಡೆ ಈ 2 ಜಾಯಿಂಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮಿಡಲ್ ನಲ್ಲಿ ಒಂದು. ಓಕೆ, ಈಗ ನೆಕ್ಸ್ಟ್ 2 ಸಲ ಹಚ್ಕೋತೀನಿ. ಇಲ್ಲಿ ಒಂದೇ ಬಳೆಯನ್ನ ಜಾಯಿಂಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ. ಇದು ಹಾಗೆ ಹಚ್ಚಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಥ್ರೆಡ್ ಇಂದ ನಾವು ಗಂಟನ್ನ ಹಾಕೊಂಡ್ರೆ ಬೆಟರ್. ನೋಡಿ ಈ ತರ ಅಲ್ಲಿ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಅನ್ನ ಮಾಡ್ಕೊಂಡಿರ್ತೀವೋ ಅದೇ ಸೇಮ್ ಸ್ವಲ್ಪ ಉಲ್ಲನನ್ನ ತಗೊಂಡು ಒಂದು 2 ಗಂಟನ್ನ ಹಾಕೊಂಡ್ರೆ ಸಾಕು. ಬ್ಯಾಕ್ ಸೈಡ್ ಎಲ್ಲ ಆದ್ರೆ ಹಾಕೊಳ್ಳಿ. ಮುಂದ್ಗಡೆ ಹಾಕೊಂಡ್ರೆ ಮತ್ತೆ ಸ್ವಲ್ಪ ಥ್ರೆಡ್ ಕಾಣಿಸುತ್ತಲ್ಲ, ಇಲ್ಲಿ ಮುಂದ್ಗಡೆಯಿಂದ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಿಮ್ಗೆ. ಒಂದು ಗಂಟು ಹಾಕಿ, ಈ ಒಂದು ಗಂಟು ಮಾತ್ರ ನಾನು ಮುಂದ್ಗಡೆ ಹಾಕಿದ್ದೀನಿ. ಉಳಿದೆಲ್ಲ ಗಂಟುಗಳನ್ನ ಬ್ಯಾಕ್ ಸೈಡ್ ಅಲ್ಲಿ ಬರೋ ತರ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ 2 ಬಳೆಯನ್ನ ಈ ತರ ಜಾಯಿಂಟ್ ಮಾಡ್ಕೊಂಡು ಗಂಟುಗಳನ್ನ ಕಟ್ಕೊಳ್ಳಿ, ಬಿಚ್ಕೊಳ್ಳೋದಿಲ್ಲ. ಬೇಕಿದ್ರೆ ಅಲ್ಲೂ ಕೂಡ ಒಂದೇನಾದ್ರೂ ಬೀಡ್ ಅಥವಾ ಏನಾದ್ರೂ ಡೆಕೋರೇಟಿವ್ ಐಟಮ್ ಅನ್ನ ನೀವು ಹಚ್ಕೋಬಹುದು, ಇಲ್ಲ ಬೀಡ್ಸ್ ಆದ್ರೂ ಹಚ್ಕೋಬಹುದು. ಈ ತರ ಪೂರ್ತಿಯಾಗಿ ಎಲ್ಲಾ ಬಳೆಗಳಿಗೂ ಮಾಡ್ಕೊಳ್ಳಿ. 2 ಸೇರಿ ಜಾಯಿಂಟ್ ಮಾಡ್ಕೊಂಡು ಗಂಟನ್ನ ಕಟ್ಕೊಳ್ಳಿ. ಎಲ್ಲದಕ್ಕೂ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಉಲ್ಟಾ ಕಡೆಯಿಂದ ಮಾಡ್ಕೊಂಡಿದ್ದೀನಿ. ಎಲ್ಲಾ ಕಡೆನೂ ನೋಡಿ ಇಲ್ಲಿ ಈ ತರ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾನು ಗಂಟುಗಳನ್ನ ಕಟ್ಕೊಂಡಿದ್ದೀನಿ. ಮುಂದ್ಗಡೆ ಆದ್ರೆ ಗಂಟು ಕಾಣಿಸುತ್ತೆ ಅಂತ ಬ್ಯಾಕ್ ಸೈಡ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿ ಬಂದಿದೆ. ಇವಾಗ ನೋಡಿ ಒಂದು ಕೌದಿ ತರ ಎಲ್ಲ ದಪ್ಪವಾಗಿರುವ ದಾರ, ಅದನ್ನ ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಅದಕ್ಕೆ ಒಂದು ಗಂಟಾಕಿ ಇಟ್ಕೋತೀನಿ. ಓಕೆ, ಇವಾಗ ನೆಕ್ಸ್ಟ್ ಉಲ್ಲನ್ ತಗೊಂಡಿದ್ದೀನಿ ಪಿಂಕ್ ಕಲರು. ಈ ತರ ನಮ್ಮ ಬೆರಳಿಗೆ ಈ ತರ ಸುತ್ಕೋತಾ ಇದ್ದೀನಿ. 3 ಬೆರಳಿಗೆ ಸುತ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಒಂದ್ ಯಾವ್ದಾದ್ರು ಕಾರ್ಡಿಗೂ ಕೂಡ ಸುತ್ಕೋಬಹುದು. ಸ್ವಲ್ಪನೇ ಅಂತೇಳಿ ಒಂದು 20 ಸಲ ಸುತ್ಕೊಂಡಿರೋದ್ರಿಂದ ನಾನು ಕೈಗೆ ಸುತ್ಕೊಂಡಿದ್ದೀನಿ. ಜಾಸ್ತಿ ಆದ್ರೆ ಸುತ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಒಂದು 20 ಸಲ ಸುತ್ಕೊಂಡಿದ್ದೀನಿ. ಈ ತರ ಕಟ್ ಮಾಡ್ಕೊಂಡು ಮತ್ತೆ ಇವಾಗ ಇದನ್ನ ಡಬಲ್ ಮಾಡ್ಕೋತೀನಿ. ಈ ತರ ಡಬಲ್ ಮಾಡ್ಕೊಂಡು ಇದೇ ಉಲ್ಲನ್ನಿಂದನೇ ಈ ತರ ಗಂಟನ್ನ ಹಾಕ್ಬೇಕು. ಇದೇ ಉಲ್ಲನ್ನಿಂದನೇ ಗಂಟು ಹಾಕ್ತೀನಿ. ಈ ತರ ಒಂದ್ 2-3 ಸಲ ಸುತ್ಕೊಂಡ್ಮೇಲೆ ಈ ತರ ಗಂಟು ಹಾಕೊಂಡ್ಬಿಡಿ. ಲಾಕ್ ಬೀಳುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಈ ತರ 2 ಮಾಡ್ಕೋತೀನಿ ನಾನು. ಇವಾಗ ಇದನ್ನ ಸಮವಾಗಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಪಿಂಕೆ ತಗೋಬೇಕಂತಿಲ್ಲ. ನಿಮ್ಗೆ ಯಾವ ತರ ಇನ್ನು ಕಲರ್ ಇದ್ರೆ ಅಂದ್ರೆ ಇದರಲ್ಲಿ ಇಲ್ಲಲ್ಲ, ಆ ಕಲರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಪಿಂಕೆ ಯೂಸ್ ಮಾಡಿದ್ದೀನಿ ಜಾಸ್ತಿ. ಓಕೆ, ಇದನ್ನ ಸಮವಾಗಿ ಕಟ್ ಮಾಡ್ಕೊಂಡು ಎಲ್ಲಾದ್ರೂ ಎಕ್ಸ್ಟ್ರಾ ಇದ್ರೆ ಅದನ್ನು ಕೂಡ ಕಟ್ ಮಾಡ್ಕೊಂಡ್ ಬಿಡೋಣ. ನೋಡಿ ಒಂಥರ ಕುಚ್ಚು ತರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 2 ಮಾಡ್ಕೊಂಡಿದ್ದೀನಿ ಈ ತರ. ಇವಾಗ ಇದಕ್ಕೆ ಡಿಸೈನ್ ಅನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ. ಇಲ್ಲಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಲಾಸ್ಟ್ ಅಲ್ಲಿ ಒಂದು ಗಂಟು ಕಟ್ಕೋತೀನಿ. ದಾರನ ಪೋಣಿಸ್ಕೊಂಡಿದ್ದೀನಲ್ಲ ನಾರ್ಮಲ್ ನೀಡಲ್ಗೆ. ಈ ಕುಚ್ಚಿಗೆ ಇದನ್ನ ಬ್ಯಾಕ್ ಸೈಡ್ ಇಂದ ತಗೊಂಡೋಗ್ಬೇಕು. ಈ ತರ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಈ ತರ ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ ಈ ದಾರ. ಇವಾಗ ಇದಕ್ಕೆ ನಾನು ಬೀಡ್ಸ್ ಗಳನ್ನ ಪೋಣಿಸ್ಕೋತೀನಿ. 3 mm ಇರುವಂತಹ ರೌಂಡ್ ಬೀಡ್ಸ್ ಅನ್ನ ತಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಈ ಬೀಡ್ಸ್ ಗಳನ್ನ ಪೋಣಿಸ್ಕೊಳ್ಳೋಣ. ಸ್ವಲ್ಪ ಉದ್ದ ಬೇಕಾಗುತ್ತೆ. ನಾನಿಲ್ಲಿ 30 ಬೀಡ್ಸ್ ಗಳನ್ನ ಪೋಣಿಸ್ತಾ ಇದ್ದೀನಿ. ಕೌಂಟ್ ಮಾಡಿ ಹಾಕ್ಬೇಕಂತೇನಿಲ್ಲ, ಅಂದ್ರೆ 2 ಮಾಡ್ಕೊಳ್ಳೋದ್ರಿಂದ ಸಮವಾಗಿರ್ಲಿ ಲೆಂತ್ ಅಂತ ಕೌಂಟ್ ಮಾಡಿ ಹಾಕಿದ್ದೀನಿ.
ಒಂದು 30 ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ. ಓಕೆ ನೋಡಿ, ಬೀಡ್ಸ್ಗಳನ್ನು ಪೋಣಿಸಿದ್ದೀನಿ. ಹಾಗೆ ಇಲ್ಲಿ ವೈಟ್ ಕಲರ್ ಉಲ್ಲನ್ನಿಂದ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಒಂದು 2 ಸುತ್ತ ಹಾಕಿದ್ದೀನಿ. ಇವಾಗ ಇದನ್ನ ಈ 2 ಬಳೆಗಳ ಮಧ್ಯೆ ಇಲ್ಲಿ ಲಾಕ್ ಮಾಡ್ಕೋತೀನಿ. ಈ ತರ ಹೊಲ್ಕೊಳ್ಳಿ. ಈ ತರ ಸ್ಟಿಚ್ ಮಾಡ್ಕೋತೀನಿ. ಓಕೆ, ಜಾಸ್ತಿ ಟೈಟ್ ಆಗಿ ಮಾಡಬೇಡಿ, ಸ್ವಲ್ಪ ಹ್ಯಾಂಗಿಂಗ್ಸ್ ತರ ಬರಲಿ. ಟೈಟ್ ಆದ್ರೆ ಅದು ಎದ್ದೊಳುತ್ತೆ. ಈ ತರ ಸ್ವಲ್ಪ ಹ್ಯಾಂಗಿಂಗ್ಸ್ ತರ ಬರೋ ತರ ಮಾಡ್ಕೊಳ್ಳಿ. ಇಲ್ಲಿ ಉಲ್ಲನ್ ಬದಲಿ ನೀವು ಸಿಲ್ಕ್ ಥ್ರೆಡ್ ಕೂಡ ಬಳಸ್ಕೋಬಹುದು. ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಲಾಕ್ ಮಾಡ್ಕೊಳ್ಳಿ. ಗ್ಲೂ ಹಚ್ಚಿದ್ರೂ ನಡೆಯುತ್ತೆ, ಯಾಕಂದ್ರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ತರ ಸ್ಟಿಚ್ ಮಾಡ್ಕೋತಿದ್ದೀನಿ. ಬ್ಯಾಕ್ ಸೈಡ್ ಅಲ್ಲಿ ಒಂದೆರಡು ಸಲ ಲಾಕ್ ಮಾಡ್ಕೊಂಡು ಈ ಥ್ರೆಡ್ ಅನ್ನ ನಾನು ಕಟ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿರುವ ವಸ್ತುಗಳನ್ನು ಬಳಸ್ಕೊಂಡು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಡೆಕೋರೇಟಿವ್ ಐಟಮ್ ಅನ್ನ ನಾವು ರೆಡಿ ಮಾಡ್ಬೋದು ಫ್ರೆಂಡ್ಸ್. ಇನ್ನೂ ಡಿಫ್ರೆಂಟ್ ಆಗಿ ತುಂಬಾ ಇದೆ, ಮಾಡ್ಕೋಬಹುದು. ಬೇಕು ಅಂದ್ರೆ ಇದೇ ತರ ನಾನು ಇನ್ನೊಂದು ರೆಡಿ ಮಾಡ್ಕೋತೀನಿ. ನೋಡಿ, ಇನ್ನೊಂದು ಇಲ್ಲೂ ಕೂಡ 30 ಪೋಣಿಸ್ಕೊಂಡಿದ್ದೀನಿ ಬೀಡ್ಸ್. ಇದನ್ನ ಈ 2 ಬಳೆಗಳ ಮಧ್ಯೆ ಲಾಕ್ ಮಾಡ್ಕೋತೀನಿ. ಇಲ್ಲೂ ಕೂಡ ಅಷ್ಟೇ, ಸೇಮ್ ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಒಂದೆರಡು ಸಲ ಲಾಕ್ ಮಾಡ್ಕೊಂಡು ಈ ಥ್ರೆಡ್ ಅನ್ನ ಕೂಡ ನಾನು ಕಟ್ ಮಾಡ್ಕೋತೀನಿ. ಓಕೆ, 2 ಸಲ ಲಾಕ್ ಆದ್ಮೇಲೆ ಇಲ್ಲೂ ಕೂಡ ಥ್ರೆಡ್ ಅನ್ನ ಕಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನೋಡಿ, ಇಷ್ಟೇ ಕೂಡ ಸಾಕು ಅಂದ್ರೆ ಬಿಡ್ಬೋದು ನೀವು. ಇಷ್ಟೇ ಸಾಕು ಅಂದ್ರೆ ಬಿಡ್ಬೋದು, ಇಲ್ಲಾಂದ್ರೆ ಮಿಡಲ್ ನಲ್ಲೂ ಕೂಡ ಇದೇ ತರ ಒಂದ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಿದ್ದೀನಿ. ನೋಡಿ, ಇನ್ನೊಂದು ತರ. ಈಗ ಇಲ್ಲಿ ಫಸ್ಟ್ ಒನ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲೇ ಇದೇ ಥ್ರೆಡ್ ಅನ್ನ ಈ ತರ ನೀಡಲ್ ಮೇಲ್ ತರ್ತೀನಿ. ಈ ಥ್ರೆಡ್ಗೆ ಒಂದು ಗಂಟು ಹಾಕೊಂಡಿದ್ದೀನಿ. ಒಂದ್ 2 ಸಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 2 ಬಳೆಗಳಿದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊಂಡು ಈಗ ಇಲ್ಲಿ ಮತ್ತೆ ನಾನು ಬೀಡ್ಸ್ ಗಳನ್ನ ಪೋಣಿಸ್ಕೋತೀನಿ. ಇಲ್ಲಿ ನಾನು ಕೌಂಟ್ ಮಾಡೋದಿಲ್ಲ, ಹಾಗೆ ಪೋಣಿಸ್ತಾ ಇದ್ದೀನಿ. ಓಕೆ ನೋಡಿ, ಇಷ್ಟು ಪೋಣಿಸ್ಕೊಂಡಿದ್ದೀನಿ. ಇಷ್ಟು ಉದ್ದ ಆಗೋವರೆಗೂ ಪೋಣಿಸ್ಕೊಂಡಿದ್ದೀನಿ. ಇದನ್ನ ನಾನು ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ, ಈ 2 ಬಳೆಗಳ ಮಧ್ಯೆ. ನೋಡಿ, ಈ ತರ ಕಾಣಿಸುತ್ತೆ. ಇಲ್ಲಿ ಮಿಡಲ್ ನಲ್ಲಿ 2 ಬಳೆ ಇದೆಯಲ್ಲ, ಅಲ್ಲಿ ಕೂಡ ಏನಾದ್ರೂ ಮಾಡ್ಬೋದು. ಇಷ್ಟಕ್ಕೆ ನಾನು ಎಂಡ್ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ನೀವಿಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೊಂಡು ಹಾಕೋಬಹುದು. ಇದೇ ತರ ಹಾಕ್ಬೇಕಂತೇನಿಲ್ಲ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ, ಏನಾದ್ರೂ ಚೇಂಜಸ್ ಮಾಡೋಕೆ ಅನ್ಸಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನ ನಾನು ವಾಲ್ಗೆ ಹಾಕಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ. ನೋಡಿ, ಇಲ್ಲಿ ಈ ತರ ಕಾಣಿಸ್ತಿದೆ. ವಾಲ್ಗೆ ಹಾಕಿದಾಗ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ, ಎಷ್ಟು ಕ್ಯೂಟ್ ಆಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿದ್ರೆ. ಹಾಗೆ ಹಾಕೋದಕ್ಕೂ ಕೂಡ ಸಿಂಪಲ್ ಆಗಿದೆ. ಓಕೆ ಫ್ರೆಂಡ್ಸ್, ನೋಡಿ ವಾಲ್ಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ತರ ನೀವು 2 ರೆಡಿ ಮಾಡ್ಕೊಂಡ್ರೆ ಅಕ್ಕಪಕ್ಕ ಒಂದ್ ಸೈಡ್ ಒಂದು ಇನ್ನೊಂದ್ ಸೈಡ್ ಒಂದು ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ. ನಾವೇ ನಮ್ಮ ಕೈಯಾರೆ ಮಾಡಿದೀವಿ ಅಂದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಅಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ
ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.